ಯಾಕೋ ನನ್ನ ಹೆಂಡತಿ ಮುನಿಸ್ಕೊಂಡು ಕುಂತಂಗವಳು. ಅಲ್ಲ ನಾಳೆ ಬೇರೆ ಹಬ್ಬ ಐತಿ, ಮತ್ತಿಕ್ಕಿ ಅವನ ಜೋಡಿ ಜಗಳ ತಗೊಂಡು ಕುಂದಿರ್ತಾಳ. ಅದಕ್ಕೆ ಸ್ವಲ್ಪ ಹೂ ಕೊಟ್ಟ ಸಮಾಧಾನ ಮಾಡಿ ಹೋಗೋಣ. ಚಿನ್ನ ಚಿನ್ನ ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು. ಏನದು ಹಾಡ್ಗಿಡಿ ಎಲ್ಲ ಸ್ಟಾರ್ಟ್ ಆಗ್ಯಾವು. ನನಗರ ಸಾಕಾಗಿ ಹೋಗೈತಿ. ಮೊನ್ನೆ ನಿಮ್ಮವ್ವ ನಿನ್ನೆ ನಿಮ್ಮವ್ವ ಪಾಪ ನನಗೆ ಒಗ್ಯಕ್ಕೆ ಹೋಗ್ಯ ತಮ್ಮನಿಗೆ ಚರ್ಗಿ ಒಗದ ತಮ್ಮನಿಗೆ ತಲೆಗೆ ಪೆಟ್ಟು ಹಚ್ಚ. ನಾನು ಈ ಗಣೇಶ ಚೌತಿ ಗಣಪನ ಹಬ್ಬ ಮುಗಿಲಿ ಆಮೇಲೆ ಹೇಳಿರತನ ಸುಮ್ಮನೆ ನಾನೇ ಎಷ್ಟಂತ ತಡ್ಕೊಳ್ಳಿ. ನಾನು ನೋಡ್ರಿ, ನಾನು ಸಿಟಿಲಿ ಬೆಳೆದ ಹುಡುಗಿ. ನಾನು ನಿಮ್ಮನ್ನು ನೋಡಿ ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿ ಬಂದೆ. ನೀವು ಅಲ್ಲಿದ್ದಾಗ ಹೇಗಿದ್ರಿ, ಇಲ್ಲಿ ಬಂದಮೇಲೆ ಯಾವ ರೀತಿ ಇದ್ದೀರಾ? ಆದರೂ ನಿಮ್ಮ ಅಮ್ಮನ ಜೊತೆ ನನಗೆ ಹೇಗಕ್ಕಾಗ್ತಾ ಇಲ್ಲ ರೀ. ಚಿನ್ನ, ನಾನು ನಿಂಗೊಂದು ಮಾತು ಹೇಳ. ನಿಂಗೋಸ್ಕರ ಏನು ತಂದಿದ್ದೀನಿ ನೋಡು, ಆಮೇಲೆ ನಿಂಗೆ ಆ ಮಾತು ಹೇಳ್ತೀನಿ. ನಿಂಗೆ ಒಪ್ಪಿಗೆ ಆದರೆ ಇರು, ಇಲ್ಲ ಅಂದರೆ ಬೇಡ. ಹೂವಾ? ಅಯ್ಯೋ, ಮಲ್ಲಿಗೆ ಹೂವು ನಂಗೆ ತುಂಬ ಇಷ್ಟ ರೀ, ಕೊಡ್ರಿ. ನಾನೇ ಮುಡಿಸ್ತೀನಿ ಇರು. ನಿನ್ನ ತಲೆಗೆ ಈ ಹೂವು ಎಷ್ಟು ಚಂದ ಕಾಣ್ತಾ ಇದೆ ಗೊತ್ತಾ? ಆಹಾ, ತುಂಬ ಸುಂದರವಾಗಿ ಕಾಣ್ತಾ ಇದೆ. ನಿನ್ನ ಜಡೆನೋ ಈ ತಲೆನೋ ಹಂಗೆ ಮುತ್ತು ಕೊಡಬೇಕು ಅಂತ ಅನಿಸುತ್ತೆ ನೋಡು ನೀನು ನೋಡಿದ್ರೆ. ಚಿನ್ನ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ನನ್ನು ಇಷ್ಟಪಟ್ಟೆ ಕಣೆ ನಾನು ಮದುವೆ ಆಗಿದ್ದು. ಆದರೆ ನಮ್ಮ ಅಮ್ಮನ ಬಿಟ್ಟು ಹೋದ. ನಮ್ಮ ತಮ್ಮನೂ ಇನ್ನೂ ಓದ ತಾನ. ನೀನು ಒಳ್ಳೆ ಮನಸ್ಸು ನೋಡಿನೇ ನಾನು ನಿನ್ನ ಮದುವೆ ಆಗಿದ್ದು. ಯಾಕಂದರೆ ನಮ್ಮ ಅಮ್ಮಂದು ಸ್ವಲ್ಪ ಒರಟು ಮನಸ್ಸು. ಅವಳು ಒರಟು ಸ್ವಭಾವದಳು, ಆದರೆ ಮನಸ್ಸಲ್ಲಿ ಒಂದೀಟು ಕಲ್ಮಶ ಇಲ್ಲ ಕಣೆ. ನೀನು ಬೇಕಾದರೆ ಒಂದು 4 ಜನರ ಹತ್ರ ಹೋಗಿ ಕೇಳು, ನಿನ್ನ ಬಗ್ಗೆ ಅವಳು ಕೆಟ್ಟದಾಗ ಆಡ್ತಾಳ ಮಾತಾಡ್ತಾಳ ಅಂತ. ಇಲ್ಲ, ಅವಳದು ಒಳ್ಳೆಯ ಮನಸ್ಸಿದೆ. ಆದರೆ ಅವಳನ್ನ ನಮ್ಮ ವೈನಿ ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೋದೆ ಬಿಟ್ಟು ಹೋದ್ಲು. ಅದಕ್ಕೆ ನೀನು ಹಂಗೆ ಮಾಡಬೇಡ. ನಮ್ಮ ಅವ್ವನ್ನ ಇಷ್ಟಪಟ್ಟು ಪ್ರೀತಿಸಿದ್ರೆ ನಿನ್ನನ್ನು ಪ್ರೀತಿಸ್ತಾಳೆ, ನಿನ್ನನ್ನು ಮಗಳಂತ ಸ್ವೀಕರಿಸ್ತಾಳೆ. ಅಲ್ಲ ರೀ, ಅತ್ತೆ ನಿಮ್ಮ ಮಾತಿಗೂ ಬೈತಾರೆ. ನಾನು ಇನ್ನು ಸುಮ್ಮನೆನಾ? ಡಬಲ್ ಡಿಗ್ರಿ ಮಾಡಿದ್ದೀನಿ, ದೊಡ್ಡ ಕೋಟ್ಯಾಧೀಶ್ವರ ಮಗಳು. ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗಿ ಬಂದೆ. ಆದರೂ ನೀವು ನಾನು ಚೆನ್ನಾಗೇ ನೋಡ್ಕೋತಾ ಇದ್ದೀರಾ, ಇಲ್ಲ ಅನ್ನಂಗಿಲ್ಲ. ತಮ್ಮನಿನೂ ಒಳ್ಳೆಯವನೇ. ಮಾವನ್ನ 1-2 ಸಲ ನೋಡಿದ್ದೆ, ಅವರು ನಾನು ಚೆನ್ನಾಗೇ ಮಾತಾಡಿಸಿದ್ರು ಅಷ್ಟೇ. ಆದರೆ ಅತ್ತೆ ಬಂದಾಗಿಂದ ನೋಡ್ತಾ ಇದ್ದೀನಿ, ನನ್ನನ್ನು ಕಾಲದ ಕಸದಕ್ಕಿಂತ ಕೀಳಾಗಿ ನೋಡ್ತಾ ಇದ್ದಾರೆ. ಇಂದ್ರಾಣಿ ಅನ್ನೋ ಹೆಸರು ಹೋಗಿ ಈರಿ 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 ಹೀರೆಕಾಯಿ ಬಾಜಿ ಹಿಂಗೆಲ್ಲ ಮಾತಾಡ್ತಾರೆ ರೀ. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ? ಅಲ್ರಿ, ನನಗೂ ಒಂಥರ ಮನಸ್ಸು ಅನ್ನೋದು ಇರುತ್ತಲ್ಲ. ನನಗೂ ಈಗೀಗ ಮಾಡೋಕೆ ಕಲ್ತೀನಿ. ಅದು ಈ ಮನೇಲಂತೂ ನನಗೆ ಇಂಥ ಮನೇಲಿ ಆಗಲ್ಲ. ಒಂಥರ ಅಡುಗೆ ಮನೆ ಎಲ್ಲ ಇದಾಗಿದೆ ರೀ. ಒಂದು ಮನೆ ತೊಗೊಂಬಿಡ್ರಿ, ದೊಡ್ಡ ಮನೆಯೇ ನೋಡಿ ತೊಗೊಂಬಿಡಿ. ಆಯಿತು, ನಾನು ನೋಡ್ತಾ ಇದ್ದೀನಿ ಮನೇನ, ತಗೋತೀನಿ. ಆದರೆ ಇಲ್ಲಿ ಬಂದಮೇಲೆ ಹೊಲದಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಬಂತು. ಇನ್ನಂತೂ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಮನೆಯವರು ಕೆಂಡ ಕಾರ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಇರೋಣ. ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊ. ನಮ್ಮನ್ನು ಬಿಟ್ಟರೆ ಅಮ್ಮನಿಗೆ ಯಾರೂ ಇಲ್ಲ ಕಣೆ. ಹ್ಞೂ ರೀ, ಆಯ್ತು. ಸರಿ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಇವತ್ತು ರಾತ್ರಿ ನೀರು ಹಾಸ್ಬೇಕೈತಿ. ಅಲ್ಲಿ ಇವತ್ತಿದ್ದು ನಾಳೆ ಬೆಳಿಗ್ಗೆ ಬರ್ತೀನಿ. ಬರಲಾ? ಹ್ಞೂ, ನಾನೊಬ್ಬಳೇ ಇರಬೇಕಾ? ಅಲ್ಲ, ನೀವು ಒಂಚೂರು ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ನಾನು ರಾತ್ರಿ ಹೊಲಕ್ಕೆ ನೀರು ಹಾಸ್ಲೇಬೇಕು. ನಾಳೆ ಬೆಳಿಗ್ಗೆ ಬಂದೇ ಬರ್ತೀನಿ. ನಾಳೆ ನಿನ್ನ ಜೊತೆನೇ ಇರ್ತೀನಿ, ಸರಿನಾ? ಬರಲಾ ಚಿನ್ನ? ಹಾಂ ರೀ, ಹೋಗಿ ಬನ್ನಿ. ಇವರು ಎಷ್ಟೊಂದು ಪ್ರೀತಿ ಇದೆ ನನ್ನ ಮೇಲೆ. ಇಂಥ ಗಂಡ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೆ. ಅತ್ತೇನು ಹೆಂಗಾದರೂ ಸಹಿಸ್ಕೊಂಡು ಹೋದ್ರಾತು. ಅತ್ತೆ ಇನ್ನು ನನಗಂದೆ ಇನ್ಯಾರಿಗಂತಾರೆ? ಅತ್ತೇನು ಜಗಳ ತೆಗಿತಿದ್ರೆ ನನಗೂ ಸಮಾಧಾನ ಆಗಲ್ಲ. ಏ ಇರಿ, ಏ ಇರಿ, ಓರಿ ಅತ್ತಿ. ಯವ್ವ ಕರಿಯಾಕತ್ರ ಇನ್ನೇನಾಯ್ತು? ಈಗಾರ ಸ್ವಲ್ಪ ಮನಸ್ಸು ಹಗರ್ ಮಾಡ್ಕೊತೀನಿ, ಮತ್ತೆ ಚಾಲು ಆತು. ಅಲ್ಲಲ್ಲ, ಏನು ಮದುಮಗಳು ರೆಡಿ ಆದಂಗೆ ಆಗಿದೆಯಲ್ಲ? ಹಾಂ, ಏನ ಗಂಡನ ಬುಟ್ಟಿಗೆ ಹಾಕ್ಕೊಳಕ್ಕೆ ಪ್ಲ್ಯಾನ್ ಮಾಡತ್ತೀಯನ ಈ ರೀತಿ ರೆಡಿಯಾಗಿ? ಏನದು ಕೈ ತುಂಬ ಬಳಿ ಸರ, ತಲೆ ತುಂಬ ಹೂ, ಲಲ್ಲಲ್ಲಲ್ಲಲ್ಲಲ್ಲ, ಮಿರಿ 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 ಮಿಂಚಾತಿಯಲ್ಲಿ. ಏನು ನನ್ನ ಮಗ ನೋಡ್ಲಿ ಅಂತ ಹಾಕೊಂಡು, ಏನು ಯಾವಾರ ಓನ್ಯಾಗಿ ನಾವು ನೋಡ್ಲಿ ಅಂತ ಹಾಕೊಂಡ್ಯೋ? ಅತ್ತೆ, ನಾನು ನೋಡ್ತಾ ಇದ್ದೀನಿ, ಭಾಳ ಮಾತಾಡ್ತಾ ಇದ್ದೀರಾ. ನಾನು ಪ್ರೀತಿಯಿಂದ ಇನ್ನು ಮಾತಾಡಿಸ್ಬೇಕು. ನನ್ನ ಗಂಡ ತಂದು ಕೊಟ್ಟಿದ್ದಾನೆ, ಯಾವ ನೋಡಲಿ ಅಂತಲ್ಲ. ನಾನೇನು ರೂಮ್ ಬಿಟ್ಟು ಹೊರಗೆ ಹೋಗ್ತೀನಾ, ಏನು ಓನೇ ಬಿಟ್ಟು ಹೊರಗೆ ಹೋಗ್ತೀನಾ? ನೋಡಿ, ನೀವು ಚೆನ್ನಾಗಿ ಮಾತಾಡಿದ್ರೆ ಮಾತಾಡಿ, ಇಲ್ಲಾಂದರೆ ನನ್ನ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಹಬ್ಬ ಹುಣ್ಣಿಮೆ ಅಂತ ಅವನು ನಾಳೆ ಬರೋಕ್ಕಾಗಲ್ಲ ಅಂತ ಇವತ್ತೇ ಹೂ ತಂದು ಕೊಟ್ಟು ಹೋದ. ಇನ್ನೊಂದು ನಾಳೆ ಬಾಡುತ್ತೆ ಅಂತ ನಾನು ಇವತ್ತೇ ಮುಡ್ಕೊಂಡಿದ್ದೀನಿ. ನೀವೇನ್ರಿ ಇಲ್ಲದೇ ಮಾತಾಡ್ತೀರಾ? ನನ್ನ ಗಂಡ ನನಗೆ ಹೂ ತಂದು ಕೊಟ್ಟಿದ್ದಾನೆ. ನಮ್ಮಪ್ಪ ಅಮ್ಮ ಅದೇ ರೀತಿ ನನಗೆ ಬೆಳೆಸಿಲ್ಲ ಯಾವನ್ನ ನೋಡೋಕ್ಕೆ. ನಿಮಗೆ ಅಷ್ಟೊಂದು ತಿಂಡಿ ಇದ್ದರೆ ಹೋಗಿ ನೋಡಿ. ಅಯ್ಯೋ ಪಿಸ್ರಿ, ನನಗೆ ನೋಡಂತೀಯನ? ನೀನು ನೋಡ್ಕೊತ ಹೋಗು. ನಾ ಬಂದದ ಕೆಲಸ ಬೇರೆ, ಈ ರೀತಿ ರೆಡಿಯಾಗಿ ಕುಂತಿದ್ದಲ್ಲ ಅದಕ್ಕನಿ. ಇರುವಾಗ ತಗೋ ಅನ್ವಾಲ್ನಿ. ಏನಂದ್ರೆ ಇನ್ನು ಬೇರೆದಕ್ಕಿಗೆ ಅಂದೇನ? ನಿನಗೆ ಅಂದೇನು ಅಟ್ಯಾಕ್ ಸಿಟ್ ಮಾಡ್ಕೋತೀನಿ, ಮಕ್ಕ ಹಂಗೆ ಹಂದಿಗತೆ ಮಾಡ್ಕೋತೀವಿ ತಗೋ. ಅಲ್ಲ, ನೀವು ಅನ್ನಂಗೆ ಅನಿಸ್ಕೊಂಡು ನೀವು ಸಮಾಧಾನ ಆದಮೇಲೆ ನಾನು ಸಮಾಧಾನ ಆಗಬೇಕಾ? ನನ್ನನ್ನು ಏನಂತ ತಿಳ್ಕೊಂಬಿಟ್ಟಿದ್ದೀರಾ? ಸೊಸೆ ಅಂತ ತಿಳ್ಕೊಂಡಿದ್ದಾರೆ, ಇನ್ನು ಮನೆ ಕೆಲಸದವಳನ್ನು ತಿಳ್ಕೊಂಬಿಟ್ಟಿದ್ದೀರಾ? ಎರಡಕ್ಕೂ ಆತಂತಂದು ಮನೆ ಕೆಲಸಕ್ಕೂ ಬಾಂಡೆ ಎತ್ತಿಕಾಕೋದು ಯಾರೂ ಇಲ್ಲ. ಮತ್ತು ಸೊಸೆನೂ ಆತು, ನನ್ನ ಮಗು ಹೆಂಡ್ತಿ ಬೇಕಲ್ಲ, ಎರಡೂ ಆತು. ಅತ್ತೇ ಸೊಸೆ, ನನಗೂ ನಿದ್ದೆ ಬರತೈತಿ. ನನಗೆ ನಿನ್ನ ಜೊತೆ ಮಾತಾಡೋಷ್ಟಿದ್ದಿಲ್ಲ. ನಿಂದ್ರೆ ತಗೋ, ಇವು 1,000 ರೂಪಾಯಿ ಅದಾವು. ಇವನು ಹೋಗಿ
ಅಲ್ಲಿ ಸಂಘ ಮಾಡಿದನಲ್ಲ ಆ ಸಂಘಿಗೆ ಬಡ್ಡಿ ತುಂಬಕ್ಕೆ ನನಗೆ ನಾಳೆ ಬೆಳಿಗ್ಗೆ ಎದ್ದು ಲಘುನ ಹೋಗೋಕ್ಕಾಗಲ್ವ. ನೀ ಅಟ್ ಎತ್ತಿರ್ತಿಯಲ್ಲ ಹೋಗಿ ಕೊಟ್ಕೊಂತ ಬಂದ್ಬಿಡು. 8 ಗಂಟೆ 9 ಗಂಟೆಗೆ ಅಂದ್ರೆ ತುಂಬಾಕೆ ಹೋಕ್ಕಾರ ಅವ್ರು 10 ಗಂಟೆಗೆ. ನೀ ಒಂದೇಟು 9ಕ್ಕೆ ಹೋಗ್ಬಿಡು. ಹೋಗಿ ಅಟ್ ತುಂಬ ಬಾ. ತಮ್ಮನಿಗೆ ನೀವು ನಾಳೆ ಕಾಲೇಜ್ ಐತಂತ ಎಕ್ಸಾಮ್ ಅದ ಅಂತ, ಅದಕ್ಕೆ ನೀ ಅಟ್ ತುಂಬ ಬಂದ್ಬಿಡು. ನನಗಾಗಲ್ರಿ, ನನಗೂ ಅಡ್ಡಾಡೋಕ್ಕಾಗಲ್ಲ. ಹಂಗೆ ಮಾಡಬೇಡವ, ನನಗೂ ವಯಸ್ಸಾಗೈತಿ. ಅಷ್ಟು ದೂರ ಸಂಘ ಮಾಡೋದು ಮಾಡಿಬಿಟ್ಟೇನಿ. ಅದೇನೋ ಈಗ ನಾಳೆನೋ ಅದರಿಂದ ಹುಡುಗರು ಕಾಲೇಜ್ಗೇನೋ ಉಪಯೋಗ ಐತಂತೇವ, ಅದಕ್ಕಾಗಿ ಹೋಗಿ ತುಂಬ ನಮ್ಮ ಶಾನ್ಯಾಕೆ. ತಗೋರಿ. ಬೀಳೇನು ನಾವು ಮಕ್ಕೋತೀವಿ. ನನಗೂ ಬೀಳೋದು ಗೊತ್ತೈತಿ, ನೀವು ಹೋಗ್ರಿ. ಬೀತ್ರಿ, ಊರು ಬೀತ್ರಿ. ಗಂಡನ ಮಾಡ್ಕೊಳಕ್ಕೆ ಮಾಲಿ ತರಿಸಿ ಗಂಡನ ಮುಂದೆ ಚಂದ ಗಂಡ ಕೇಳ್ದಂಗೆ ಕೇಳ್ಕೊಂತ ಬಿದ್ದಿರ್ಬೇಕಲ್ಲ, ಹಂಗೆ ಮಾಡ್ಕೋತಾರೆ. ಈಗಿನ ಸಸ್ತ್ಯಾರ ಹಿಂಗನೆ ಇವತ್ತು ಸಿರ್ಯಾರು. ನನ್ನ ಕೈಯಾಗ ದುಡ್ಡು ಕೊಟ್ಟಾಳು ಈಕಿ ನನಗೆ ಮಾಡೋ ಇದಕ್ಕೆ ಈಕಿನ ಬಗ್ನಿ ಊಟ ಇಡ್ತೇನೆ ಗಪ್ಪ. ಎಷ್ಟು ಕಸ ಹೊಡೆದ್ರೂ ಕಸ ಆಗೇ ಬಿಡ್ತೈತಿವ. ಹಂಗೆ ಕಸ ಹೊಡಿದ ಬಡ ಬಡ ತಮ್ಮನಿ ಎಲ್ಲ ನಿನ್ನ ರಾತ್ರಿನ ತೋರ್ನ ಕಟ್ಟಿದಂತೆ ಚಲೋ ಆಗೈತಿ. ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊತಾನೆ. ನಿನ್ನೇನ ಹೋಳಿಗೆ ಅದು ಮಾಡಿಟ್ಟಿದ್ದೀನಿ, ಆತು. ಹೋಗ್ಯಾನ ಭಾಳ ಅದಾವ. ನೀನು ಹೋಳಿಗೆ ಮಾಡೋ ಕಡ್ತಕ್ಕೆ ಹೋಗ್ಯಾನ ಹೋಗೋದಿಲ್ಲ. ಅಲ್ಲೇ ಕೆರೆ ಕಡೆ ಹೋಗ್ಯಾನಂಗೆ ಹೋಗ್ಬೇಕು. ಈಗ ಫಸ್ಟ್ ಮೊದಲು ನಾಷ್ಟ ಮಾಡಿಟ್ಟ ನಮ್ಮ ಅತ್ತೆ ಆ ಸಂಗಿ ರೊಕ್ಕ ಕೊಟ್ಟು ಬಾ ಅಂದ, ಕೊಟ್ಟು ಬರ್ತಾನೆ. ಎಲ್ಲ ಕಸ ಹೊಡಿದಾತಿವ. ಕಸ ಹೊಡಿದಿತ್ತಂದ್ರೆ ಮೊದಲು ಬಾಗ್ಲ ಕಸ ಹೊಡೆದ್ಬಿಟ್ಟು ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತತ್ಲು. ನಮ್ಮ ಅತ್ತೆ ಹೇಳಿ ಬಿಡಲಿ, ಅವರು ಹೇಳೋದಂತಾರ ಕರೆನೇ ಅನಿಸ್ತೈತೆ. ಅವ್ರು ಹೇಳುವಂಗೆ ಎಲ್ಲ ಕಸ ಹೊಡೆದೆಲ್ಲ ರೆಡಿ ಮಾಡಿಬಿಟ್ನಂದ್ರೆ ಚಲೋ ಆಕತಿ ಮನೆ. ಕಸ ಹೊಡೆಯೋದಾತು. ಇನ್ನು ಬಡ ಬಡ ನೀರು ಗೊಜ್ಜಿ ರಂಗೋಲಿ ಹಾಕ್ತಾನೆ. ನೀರು ಸೊಯ್ ತೊಗೊಂಬರ್ತಾನೆ. ನೀರು ಬಾಗಿಲು ಕೊಚ್ಚೇನೆ, ಇನ್ನು ರಂಗೋಲಿ ಹಾಕ್ಬೇಕು. ಈ ಕಡೆ ಅಟ್ಕೋಸ್ತಾನೆ ತಡಿ. ಎಲ್ಲ ಕಡೆ ಕಸ ಹೊಡೆದ ನೀರು ಗೊಜ್ಜೋದಾತು. ರಂಗೋಲಿ ತೆಗಿಯೋದಂದ್ರೆ ಚಿಕ್ಕ ಇಟ್ಟೊಂದು ಬರೋದಿಲ್ಲ ನೋಡುವ ನನಗರ. ರೋಡಿಗೈತಿ ಒಟ್ಟ ಮನೆ ಇರಬಾರ್ದು, ಎಲ್ಲ ಒಣಗಿನ ಸೌಂಡೆ ಕೇಳ್ತಾ. ಆತು. ಇನ್ನು ಹೋಗಿ ಬಡ ಬಡ ಜಳಕ ಅಷ್ಟು ಮಾಡ್ತಾನೆ. ಬಾಗ್ಲ ಕಸ ಹೊಡೆಯೋದು, ನೀರು ಗೊಜ್ಜೋದು, ರಂಗೋಲಿ ಹಾಕೋದು ಆತಂದ್ರೆ ಜಳಕ ಮಾಡಿಬಿಟ್ಟು ದೊಡ್ಡದಾಗದು ಆದಂಗೆ ನೋಡುವ. ದೇವ್ರ ಪೂಜೆ ಮಾಡಿಬಿಡ್ತಾನೆ. ಮನೆಯೆಲ್ಲ ಎಷ್ಟು ಲಗು ಕಸ ಹೊಡೆದು ಎಲ್ಲ ಸಾರಿಸಿದಾಳ, ತೊಳೆದಾಳ, ಒರೆಸಿದಾಳು. ತೊಳೆಯೋದು ಒರೆಸೋದು ಇದ್ದದ್ದು ಮಾಡಿದಾಳು. ಎಷ್ಟು ಲಗು ಎದ್ದು ಮಾಡಿದಾಳು ಇವತ್ತು. ಹೇಳ್ದನ ಎಲ್ಲ ಕೆಲಸ ಮಾಡ್ಯಾಳ. ಇವತ್ತು ಆಕೆಗೂ ಹಬ್ಬ ಅಂತಾರು ಆಯ್ತನು. ರಂಗೋಲಿನೂ ಚಂದ ಹಾಕ್ಯಾಳು. ಎಲ್ಲ ಬಾಗ್ಲೆಲ್ಲ ತಕ್ಕ ಅನ್ನತೈತೆ ನೋಡುವ. ಇಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಕ್ಕೊಂಬಿಡ್ಬೇಕು ಅನ್ಸತ್ತೈತಿ. ತಮ್ಮನೇನು ಕರೆದು ಕೇಳ್ತಾನೆ. ಆಕೆನ ಮನ್ಯಾಗ ಕಾಣುವಾಳು, ಸಂಗಿನ ರೊಕ್ಕ ತುಂಬಕ್ಕೆ ಹೋಗ್ಯಾಳು ಏನೋ. ಬರುತ್ತಾನ ಚಾರ ಮಾಡ್ಕೊಂಡು ಕುಡ್ತಾನೆ. ಬಡ ಬಡ ಹೋಗಿ ಸಂಗಿಗೆ ರೊಕ್ಕ ಕೊಟ್ಟು ಬರ್ಬೇಕವ್ವ. ಅಲ್ಲಿಂದ ನಡ್ಕೊತ ಬರ್ಬೋದು, ಸುಸ್ತಾತು. ಇಲ್ಲೇ ಎಲ್ಲ ಪಾರ್ವತಿ ಆಂಟಿ ಮನೆ ಐತಿ. ಎಲ್ಲೈತೆ ನೋಡ್ಬೇಕು. ಹೊಳಿ ಬರುವಾಗ ಒಂದಿಟ್ಟು ಪೆಟ್ಟಾಗಿ ಹೋಗ್ಬೇಕು. ಮತ್ತು ದ್ಯಾಮನ ಗುಡಿಗೆ ನಾಳೆ ಯಾಕೆ ಹೋಗುವಾಗ ಕರ್ಕೊಂಡು ಹೋಗಂತ ಹಾಕ್ಬೇಕಲ್ಲ. ಇದ್ಯಾರು ಹುಡುಗಿ ಅಲ್ಲ, ಇವ್ರು ಯಾಕೆ ನಾನು ಹೇಳ್ತೀನಿ ನೋಡಪ್ಪ. ಅಲ್ಲವ ನೀನು ಇಲ್ಲಿ ಯಾರು ಹೊಸದಕ್ಕೆ ಅನ್ನತ್ತಿಲ್ಲ. ಅಲ್ಲ ನಿನ್ನ ಎಲ್ಲೂ ನೋಡೇ ಇಲ್ಲ ನಾ. ಅಯ್ಯೋ ಆಂಟಿ, ನಾನು ಇಲ್ಲಿ ಯಾಕೆಲ್ಲ, ನಾವು ಬೇರೆ ಊರವರು. ನಮ್ಮೂರು ಹೆಸರು ಆ ಕಡೆ ಇದು ಬರುತ್ತೆ, ಅದೇನಂತಾರೆ, ದಾರಿಶ್ವಾಡ ಬರುತ್ತೆ. ಅಲ್ಲಿ ನಮ್ಮೂರು. ನಾನು ಅಲ್ಲಿಂದ ಅಲ್ಲಿ ಇದ್ವಿ. ಅಲ್ಲಿ ಮನೆ ಮಾರ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲೇ ಹೊಲ ಮನೆ ತೊಗೊಂಡಿದ್ದೀವಿ. ಈಗ ಇಲ್ಲೇ ಅದನ್ನೇ ಮನೆ ಕಟ್ಟಿಸ್ಬೇಕು. ಓ ಹಂಗಾದ್ರೆ ನೀ ಆ ಸಿದ್ಧವಾದಳಲ್ಲ ಆಕೆ ಸಸಿ. ಹಾಂ ರೀ, ಸಿದ್ಧವರ ಸಸಿ ರೀ. ಇಂದ್ರಾಣಿ ಅಂತ. ಅವ ಹೆಸರು ಚಂದ ಐತಿವ. ನೀನು ಚಂದ ಅದಿ ಬಿಡ ಅಷ್ಟೆ. ಸರಿ ಅದಿ. ಈ ಕಡೆ ಏನು ಕೈಯಾಗ ರೊಕ್ಕ ಆಡ್ಕೊಂಡು ಈ ಕಡೆ ಯಾರ ಮನೆಗೆ ಹೊಂಟಿದಿ? ಆದ್ರಿ ಅಲ್ಲಿ ಇದು ಏನಂತಾರೆ ವೆಂಕವ್ವ ಅವ್ರ ಮನೆ ಅಂತ ನೋಡ್ರಿ. ಅಲ್ಲಿ ಹೊಂಟೇನಿ ರೀ. ಅದೇನೋ ಅವ್ರ ಮನ್ಯಾಗ ಸಂಘ ಮಾಡ್ಯಾ ಅಂದ್ರೆ ನಮ್ಮ ಅತ್ತಿ, ಅದಕ್ಕೆ ಅಲ್ಲೇ ಹೊಂಟೇನಿ ನೋಡ್ರಿ. ಹೌದನವ? ನಾನು ಈಗ ಹೋಗಿ ಅಲ್ಲೇ ತುಂಬ ನೋಡ್ರಿ. ನಿಮ್ಮ ಅತ್ತಿ ನಮ್ಮ ಜೋಡಿನ ಮಾಡಿದ ಆ ಸಂಘ, ಅದಕ್ಕೆ ಪರಿಚಯ ನಮ್ಗೆ. ನನ್ನ ಮನೆ ಕೇಳಿದ್ಲ, ನಮ್ಮ ಜೋಡಿನ ಮಾಡ್ಯ. ಆತವ, ನಾನು ತುಂಬಿದಾನೆ ಹೋಗಿ ಬಂದ್ಬಿಡ್ರಿ. ಎಲ್ಲೈತ್ರಿ ಅವ್ರ ಮನೆ? ಆ ಕಡೆ ಹೋಗ್ಬೇಕ್ರಿ. ಹಿಂಗೆ ಸ್ಟೇಟ್ ಹೋಗಿ ಬಲಕೊಳ್ಳೇವ, ಅಲ್ಲೇ ಐತೆ ಅವ್ರದ್ದು. ವೆಂಕವ್ವ ಅವ್ರ ಸಂಘ ಮಾಡ್ಯಾರಲ್ಲ ಅವ್ರ ಮನೆ ಎಲ್ಲ ಅಂತ ಕೇಳಿ ಹೇಳ್ತಾರೆ. ಆತ್ರಿ ಆಂಟಿ, ಥ್ಯಾಂಕ್ಸ್ ರೀ. ಆಯವ ಅಯ್ಯೋ ಪಾನಿಪುರಿ ಅಂಗಡಿ ಎಲ್ಲಿ ಬಂದ್ಬಿಟ್ಟೆ ನಾನು. ಅಯ್ಯವ್ವ ಪಾನಿಪುರಿಗೆ ಈ 1 ವರ್ಷನೋ 2 ವರ್ಷನೋ ಆಯ್ತಲ್ಲ ಪಾನಿಪುರಿ ನೋಡಿ. ಇವನು ಕಟ್ಕೊಂಡಾಗಿಂದಂತೂ ಪಾನಿಪುರಿನೂ ತಿಂದಿಲ್ಲ. ಯಪ್ಪ ಪಾನಿಪುರಿ ಅಂತ ನನಗರ ಭಾಳ ಇಷ್ಟ. ನಾನಂತೂ ಒಂದು 10 ಪ್ಲೇಟ್ ಪಾನಿಪುರಿ ತಿಂತೀನಿ. ಸೇವ್ಪುರಿ, ಬೇಲ್ಪುರಿ, ಗೋಬಿ ಮಂಚೂರಿ ಎಲ್ಲ ಐತಿ ಇವನ ಕಡೆ. ಇವ ಇಷ್ಟು ದಿನ ಕಂಡಿರಲಿಲ್ಲ ಅಂದ್ರೆ ಈ ಕಡೆ ಏರಿಯಾದಾಗೆಲ್ಲ ಬರ್ತಾನಿವ, ಅಲ್ಲಷ್ಟೇ ಬರೋದಿಲ್ಲ. ಏನು ಮತ್ತೇನು ಬರಬೇಡ ಅಂತಾಳ. ಬಂದ್ರೇನು ಒಳಗೆ ಇರ್ತವಲ್ಲ ಗೊತ್ತು ಆಗೋಲ್ಲ ಅಂಬಲ್ಲ. ಅವು ಬಂದ್ರೆ ಈ ಕಡೆ ಹೆಚ್ಚು ಕಡೆ ಮನೆಗೂ ಬಾ ಅಂತ ಹೇಳ್ತಾನೆ. ಬಾ ಭಯ ನೀರು ಬರತ್ತವು. ಅನಾರಿ ಹೇಳ್ರಿ ಅಕ್ಕಾರಿ. ನಮಗೆ 1 ಪ್ಲೇಟ್ ಪಾನಿಪುರಿ ಬೇಕಾಗಿತ್ತು ರೀ. ಹೆಂಗ್ರಿ 1 ಪ್ಲೇಟ್? ಅದು 1 ಪ್ಲೇಟಿಗೆ 60 ರೂಪಾಯಿ ರೀ. ಅಯ್ಯೋ ದೇವ್ರಿ, 1 ಪ್ಲೇಟಿಗೆ ಯಾಕ್ರಿ 60 ರೂಪಾಯಿ? ಅಲ್ಲ ಅಲ್ಲೆಲ್ಲ ಆ ಕಡೆ ನಮ್ಮ ಊರಲ್ಲೆಲ್ಲ ಬೆಂಗಳೂರು ಸೈಡೆಲ್ಲ 1 ಪ್ಲೇಟಿಗೆ 30 ರೂಪಾಯಿ ಐತಪ್ಪ.
ಅಲ್ರಿ ಅಕ್ಕಾರ, ನಾವು ಆ ಕಡೆ ಎಷ್ಟು ದೂರದಿಂದ ಸಿಟಿಯಿಂದ ಈ ಗಾಡಿನ ತಳ್ಕೊಂಡು ಬರಬೇಕು. ಎಲ್ಲ ಓಣಿ ಓಣಿ ಸುತ್ತಾಕಬೇಕು. ಸುತ್ತಾಕಿ ಇಲ್ಲಿ ಬಂದು ಅವ್ರಿಗೆ ಕೇಳಿದ್ದನ್ನೆಲ್ಲ ಮಾಡಿಕೊಡ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟಾಗ ನಮಗೆ ಸಿಗೋದ 100. ಇಲ್ಲೆಲ್ಲ ಹಳ್ಳಿಯಾಗೆಲ್ಲ ತೊಗೋಗೊಡ್ದ ಅಂದ್ರೆ ನಮಗೆ ಅಷ್ಟು ಸಿಗೋಗೊಡ್ದ ಅಂದ್ರೆ ನಮ್ಗೆ ಜೀವನನೂ ನಾಶ ಆಗಿರ್ತೈತೆ ರೀ. ವಾಡ ಸಂಜೆಗೆ ಮನೆಗೆ ಹೋಗ್ಕೊಡ್ದ ಅಂದ್ರೆ ನಾವು ಅದನ್ನು ಇದನ್ನು ತಿಂದ ಹೊರಗಡೆ ತಿಂದ ಒಂದು 200 300 ಹಿಡ್ಕೊಂಡು ಹೋಗ್ಕೊಡ್ದ ಅಂದ್ರೆ ಪಾಪ ನನ್ನ ಮಕ್ಕಳು ನನ್ನ ಹೆಂಡತಿ ಬರೋಕೆ ಏನು ತಂದು ಅಂತ ಕೇಳ್ತಾರೆ ರೀ. ಹೀಗಾಗಿ ನಮಗೆಲ್ಲಿ ಉಳಿತಾಯ ರೀ. ಅದಕ್ಕೆ ಅಲ್ಲಿ 30 ಇರ್ತೈತೆ, ನಾವು ಇಲ್ಲಿ ಹಳ್ಳಿಯಾಗ ಸಿಗೋದಿಲ್ಲಲ್ಲ. 60 ರೂಪಾಯಿಗೆ ಮಾರಿದ್ರೆ ನಮ್ಮ 30 ರೂಪಾಯಿ ಉಳಿತೈತೆ ಅಂತ ಹೇಳ್ರಿ. ಹೌದು ಬಿಡಪ್ಪ, ನೀನು ಹೇಳೋದು ಕರೆನ. ಹಾಂ, ಒಂದು ಪ್ಲೇಟ್ ಪಾನಿಪುರಿ ಕೊಡ. ಈಗ ಪಾನಿಪುರಿ ಬೇಡಗಪ್ಪ, ಒಂದು ಪ್ಲೇಟ್ ಫಾಸ್ಟ್ ಸೇವ್ ಪುರಿ ಕೊಡಿ. ಹಾಂ ರೀ ಅಕ್ಕರಿ, ತಗೋರಿ ಅಕ್ಕರಿ. ಹಾಂ, ಪಾನಿಪುರಿ ಬಾಯಲ್ಲಿ ನೀರು ಬರಾಕತ್ತವ ಯವ್ವ. ಹ್ಞೂ ಹ್ಞೂ ಆಹಾ ಸಕ್ಕತ್ತಾಗೈತವ. ಆಹಾ, ನಮ್ಮ ಅತ್ತೆ ರೊಕ್ಕ ಕೊಟ್ಟದ್ದಕ್ಕೂ ನನ್ನ ಆಸೆ ಈಡೇರ್ತ. ಅಣ್ಣ, ಇನ್ನೊಂದು ಪ್ಲೇಟ್ ಪಾನಿಪುರಿ ಕೊಡ್ರಿ. ಹಾಂ ರೀ, ಹ್ಞೂ ರೀ. ಪ್ಲೇಟ್ ಗೋಬಿ ಮಂಚೂರಿ ಕೊಡ್ರಿ. ಹಾಂ ರೀ. ಆಹಾ, ಗೋಬಿ ಮಂಚೂರಿ ಪಾನಿಪುರಿ. ಆಹಾ, ಏನು ರುಚಿಯಾಗಿ ಮಾಡಿದೆ ಅನ್ನ, ಭಾಳ ಸೂಪರ್ ಆಗೈತೆ ಯಪ್ಪ ಪಾನಿಪುರಿ. ಇನ್ನು 2 ಪ್ಲೇಟ್ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಕೊಡ್ರಿ. ಹ್ಞೂ ರೀ. ಎನ್ನ ಮಾಡೋದು ಮಾಡಿದಿ ಅಲ್ಲ, ಇಲ್ಲಿ ಬಂದು ಎಮ್ಮೆ ಇದ್ರಾಗ ಯಾಕೆ ತರ್ಬಿದಿ ಅನ್ನ? ಇಲ್ವಾ ತಂಗಿ, ನಾ ಹಂಗೆ ಹೊಂಟಿದ್ನೆ ತಳ್ಕೊಂಡು ಹಂಗೆ ಓದರ್ಕೊಂತ ಹೊಕ್ಕಿರ್ತಾನ. ಅಲ್ಲಿ ಹೋಗುವಾಗ ಒಬ್ರು ಇಲ್ಲೇ ಇವರ ಮನ್ಯಾನವ್ರ ಇಲ್ಲೇ ನಿಂದ್ರಪ್ಪ ತೊಗೊಂಬರ್ತಾನಂತ ಹೋದ್ರೆ ಅವ್ರು ಯಾಕೋ ಬರಲಿಲ್ವ. ಅವ್ರ ಮನ್ಯಾಗೇನೋ ಹುಡುಗಿ ಬೈದ್ರು ಏನೋ, ಅದಕ್ಕಿಂತ ತಳ್ಕೊಂಡು ಹೋಗ್ಬೇಕನ್ನತ್ತೀನಿ. ಅಷ್ಟ ನೀ ಬಂತು ನೋಡಿ ತಂಗಿ, ಅದಕ್ಕೆ ನಿಂಗೆ ಕೊಟ್ಟೆ. ಎನ್ನ ಎಲ್ಲ ಭಾಳ ಚಲೋ ಇದ್ದು. ಇವನ 3 ಒಂದೊಂದು ಪ್ಲೇಟ್ ಹಾಕಿ ಮನೆ ಕಟ್. ನಮ್ಮ ತಮ್ಮನಿಗೆ, ನಮ್ಮ ಅತ್ತಿಗೆ, ನನ್ನ ಗಂಡಗೆ ಎಲ್ಲ ಇವನ 2 ಕಟ್. 3 ಬೇಲ್ಪುರಿ ಮತ್ತು ಗೋಬಿ ಮಂಚೂರಿ 2 ಪ್ಲೇಟ, ಬೇಲ್ಪುರಿ 2 ಪ್ಲೇಟ, ಪಾನಿಪುರಿ 2 ಪ್ಲೇಟ ಕಟ್ಬಿಡಿ. ಆಯ್ತು ರೀ ಅಕ್ಕರಿ. ಎಷ್ಟಾಗ್ತಮ್ಮ? 1000 ರೂಪಾಯಿ ರೀ. ಹಾಂ, 1000 ಆತಾ? ಹಾಂ ರೀ ಅಕ್ಕರಿ. ನೀವೆಲ್ಲ ಇವನ್ನ 5 ಪ್ಲೇಟ್ ತಿಂದಿದ್ರಿ. ಇವೆಲ್ಲ 5 ಪ್ಲೇಟು ಮತ್ತು ಇವೆಲ್ಲ 2 ಪ್ಲೇಟು ಎಲ್ಲ ಕೂಡಿ 1000 ರೂಪಾಯಿ ಆತು ರೀ. ಅಯ್ಯೋ ದೇವ್ರಿ, ಎಲ್ಲಿಂದ ಕೊಡ್ಲಪ್ಪ ಈಗ? ನಮ್ಮ ಅತ್ತೆ ಏನೋ ಸಂಘಕ್ಕೆ ತುಂಬ ಅಂತ ಕೊಟ್ಟಿದ್ರು. ಅಣ್ಣ ಕೊಡ್ತಾನೀಗ, ಸಂಘಕ್ಕೆ ತುಂಬ ಬಂದಾನ ಅಂತ ಹೇಳ್ಬಿಡ್ತಾನೆ. ಆಯ್ತು ತಗೋಪ್ಪ ತಮ್ಮ, ಕೊಡ್ತಾನೆ. ಅಯ್ಯೋ, ನಮ್ಮ ಅತ್ತೆ ಏನು ಚಪ್ಪಲ್ ಹಿಡ್ಕೊಂಡು ಹೊಡ್ಯಕ್ಕೆ ಬಂದ್ಲ? ಅಕ್ಕಾರ ನಿಂತ್ಕೊಂಡು ಏನು ಕನಸು ಕಾಣತ್ತೀರಿ? ಕೊಡ್ರಿ ರೊಕ್ಕನ, ಕೈಯಾಗ ಹಿಡ್ಕೊಂಡು ಹಂಗ್ಯಾಕೆ ನಿಂತೀರಿ? ಮುಂದೆ ಹೋಗ್ಬೇಕ್ರಿ, ಮತ್ತು ಕೆಲಸದವ ನಾನು. ಅಕ್ಕಾರ, ಯವ್ವ, ನಮ್ಮ ಅತ್ತೆ ಏನು ಚಪ್ಪಲ್ ಹಿಡ್ಕೊಂಡೆ ಬಂದಾಳಲ್ಲ ಯವ್ವ, ಏನ ನೋಡಿತಾಳೇನ? ಏ ಅಕ್ಕಾರ, ಯಾರು ಚಪ್ಪಲ್ ಹಿಡ್ಕೊಂಬಂದಾರ್ರಿ? ಏನ್ರಿ? ಯವ್ವ, ಏನು ಮಾಡ್ದೆ? ಏ ಅಕ್ಕಾರ, ಅಯ್ಯೋ ದೇವ್ರೆ, ನಾ ಕಂಡದ್ ಕನಸೇನ? ನಮ್ಮ ಅತ್ತೆ ಬಂದಿಲ್ಲ, ಯಾರೂ ಇಲ್ಲಲ್ಲವ. ತಗೋರಿ ಅಣ್ಣ, ಇವನ್ನೆಲ್ಲ ಕಟ್ಬಿಡ್ರಿ, ನಮ್ಮ ಮನೆಗೆ ಹೋಗ್ಕೊಂಡು ಬಂದು. ಅಲ್ಲಿವ ತಿನ್ನೋಂಗೆ ತಿಂದ ಈಗ ಕನಸು ಕಾಣ್ಕೊಂಡು ನಿಂತಿಯಲ್ಲ, ಏನು ಕನಸು ಕಾಣತ್ತಿದ್ದಿ? ಏನಿಲ್ಲ ತಗೋರಿ.